أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಇಂದು ನಾನು ಕಂದಕ್ ಯುದ್ಧ ಅಥವಾ ಅಹ್ಜಾಬ್ ಎಂದು ಕರೆಯಲ್ಪಡುವ ಯುದ್ಧದ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಹಿಜರಿ 5ರಲ್ಲಿ ಎಂದರೆ ಕ್ರಿಸ್ತಶಕ 627 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಡೆದಿತ್ತು. ಪವಿತ್ರ ಕುರ್ಆನಿನಲ್ಲಿ ಅಹ್ಜಾಬ್ ಯುದ್ಧದ ಪ್ರಸ್ತಾಪ ಹೀಗೆ ಬಂದಿದೆ: ಎಲೈ ವಿಶ್ವಾಸಿಗಳೇ, ನಿಮಗೆ ವಿರುದ್ಧವಾಗಿ ಕೆಲವು ಸೈನ್ಯಗಳು ಬಂದ ಸಂದರ್ಭದಲ್ಲಿ ನಿಮಗೆ ಅಲ್ಲಾಹನು ಪ್ರದಾನ ಮಾಡಿದ ಅನುಗ್ರಹಗಳನ್ನು ಸ್ಮರಿಸಿರಿ. ಆಗ ಅವರ ವಿರುದ್ಧವಾಗಿ ಒಂದು ಗಾಳಿಯನ್ನು, ನಿಮಗೆ ಗೋಚರಿಸದ ಸೈನ್ಯವನ್ನು ನಾವು ಕಳಿಸಿದ್ದೆವು. ನಿಮ್ಮ ಕೃತ್ಯಗಳನ್ನು ಅಲ್ಲಾಹವು ಚೆನ್ನಾಗಿ ಕಾಣುತ್ತಾನೆ. ಅವರು ನಿಮ್ಮನ್ನು ಮೇಲ್ಭಾಗದಿಂದಲೂ ಕೆಳಭಾಗದಿಂದಲೂ ಸುತ್ತುವರಿದು ಬಂದ ಸಂದರ್ಭದಲ್ಲಿ ಆಗ ನಿಮ್ಮ ಕಣ್ಣುಗಳು ಭಯವಿಹ್ವಲಗೊಂಡಿದ್ದವು, ನಿಮ್ಮ ಹೃದಯಗಳು ಕಂಠನಾಳಗಳಿಗೆ ತಲುಪಿದ್ದವು. ಅಲ್ಲಾಹನ ಬಗ್ಗೆ ಹಲವು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿದ್ದವು. ಆ ಸಂದರ್ಭದಲ್ಲಿ ಸತ್ಯವಿಶ್ವಾಸಿಗಳು ಪರೀಕ್ಷೆಗೊಳಗಾದರು ಮತ್ತು ಬಲವಾದ ಕಂಪನದಿಂದ ಅವರು ಕಂಪಿಸಲ್ಪಟ್ಟರು. ಆಗ ಕಪಟ ವಿಶ್ವಾಸಿಗಳು ತಮ್ಮ ಹೃದಯದಲ್ಲಿ ರೋಗವಿರುವವರು ಅಲ್ಲಾಹನು ಮತ್ತು ಅವನ ಸಂದೇಹ ವಾಹಕ ನಮಗೆ ಸುಳ್ಳು ವಾಗ್ದಾನವನ್ನು ಮಾತ್ರವೇ ನೀಡಿದರು ಎಂದು ಹೇಳಿದರು. ಮದೀನಾ ನಿವಾಸಿಗಳೇ, ಶತ್ರುಗಳ ವಿರುದ್ಧವಾಗಿ ನಿಮಗೇನು ನೆಲೆಯಿಲ್ಲ, ಆದ್ದರಿಂದ ನೀವು ಮರಳಿರಿ ಎಂದು ಅವರಲ್ಲಿ ಒಂದು ಪಂಗಡದವರು ಹೇಳಿದ ಸಂದರ್ಭವನ್ನು ಸಹ ಸ್ಮರಿಸಿರಿ. ನಮ್ಮ ಮನೆಗಳು ಅರಕ್ಷಿತಾವಸ್ಥೆಯಲ್ಲಿವೆ ಎಂದು ಹೇಳಿ ಅವರ ಪೈಕಿ ಒಂದು ಗುಂಪು ಜನರು ಹಿಂದಿರುಗಲು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಮತಿ ಕೂಡ ಕೇಳಿದರು. ವಾಸ್ತವದಲ್ಲಿ ಅವರ ಮನೆಗಳು ಅರಕ್ಷಿತಾವಸ್ಥೆಯಲ್ಲಿರಲಿಲ್ಲ, ಅವರು ಕೇವಲ ತಪ್ಪಿಸಿ ಓಡಿ ಹೋಗಲು ಬಯಸಿದ್ದರು. ಮದೀನಾದ ಸುತ್ತಮುತ್ತಲಿನಿಂದ ಅವರು ಆಕ್ರಮಿಸಲ್ಪಟ್ಟು ಧರ್ಮ ಪರಿತ್ಯಾಗಕ್ಕಾಗಿ ಅವರೊಡನೆ ಅಗತ್ಯಪಡಿಸಿದ್ದರೆ ಅವರು ಕೂಡಲೇ ಹಾಗೆ ಮಾಡುತ್ತಿದ್ದರು. ಅವರೇನೂ ಹಿಂಜರಿಯುತ್ತಿರಲಿಲ್ಲ. ತಾವು ಯುದ್ಧರಂಗದಿಂದ ಎಂದಿಗೂ ಹಿಂದಿರುಗಿ ಓಡಲಾರವೆಂದು ಇದಕ್ಕೆ ಮುಂಚೆ ಅವರು ಕಪಟ ವಿಶ್ವಾಸಿಗಳು ಅಲ್ಲಾಹನೊಡನೆ ಒಡಂಬಡಿಕೆ ಮಾಡಿಕೊಂಡಿದ್ದರು. ಅಲ್ಲಾಹನೊಡನೆ ಮಾಡಿದ ಒಡಂಬಡಿಕೆಯ ಬಗ್ಗೆ ಪ್ರಶ್ನಿಸಲಾಗುವುದು. ಹೇಳು, ಮರಣ ಅಥವಾ ಹತ್ಯೆಗೆ ಭಯಪಟ್ಟು ನೀವು ಓಡಿ ಹೋದರೆ ಆ ಓಟದಿಂದ ನಿಮಗೇನು ಪ್ರಯೋಜನವಾಗಲದು, ನೀವು ಜೀವನದ ಸುಖವನ್ನೂ ಪಡೆಯಲಾರಿರಿ. ಹೇಳು, ಅಲ್ಲಾಹನು ನಿಮಗೇನಾದರೂ ದೋಷವನ್ನುಂಟು ಮಾಡ ಬಯಸಿದರೆ ಅದುದರಿಂದ ನಿಮ್ಮನ್ನು ರಕ್ಷಿಸುವವರು ಯಾರು? ಅಥವಾ ಅವನು ನಿಮ್ಮ ಮೇಲೆ ಕರುಣೆಯೇನಾದರೂ ತೋರಿಸಲು ಬಯಸಿದರೆ ಅದನ್ನು ಯಾರು ತಡೆಯಬಲ್ಲರು? ಅಲ್ಲಾಹನ ಹೊರತು ಯಾರವ ಮಿತ್ರನ್ನಾಗಲಿ ಸಹಾಯಕನನ್ನಾಗಲಿ ಅವರು ಪಡೆಯಲಾರರು. ನಿಮ್ಮ ಪೈಕಿ ಇತರರನ್ನು ಯುದ್ಧದಿಂದ ತಡೆಯುವವರನ್ನು ತಮ್ಮ ಸಹೋದರರೊಡನೆ ನೀವು ಯುದ್ಧಕ್ಕೆ ಹೋಗದೆ ನಮ್ಮ ಬಳಿಗೆ ಬನ್ನಿರಿ ಎಂದು ಹೇಳುವವರನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. ಅವರೆಂದಿಗೂ ಯುದ್ಧ ಮಾಡಲಾರರು. ನಿಮ್ಮ ವಿಚಾರದಲ್ಲಿ ಅವರು ಜಿಪುಣರಾಗಿದ್ದಾರೆ. ನಿಮ್ಮ ಒಳಿತಾಗಲೆಂದು ಅವರೆಂದಿಗೂ ಬಯಸಲಾರರು. ಆದರೆ ಭಯದ ಸಂದರ್ಭ ಬಂದರೆ ಮೃತ್ಯುದಾರಿಯಲ್ಲಿ ಸಿಲುಕಿದವನ ಕಣ್ಣುಗಳು ಮೂರ್ಛಾವಸ್ಥೆಯಲ್ಲಿ ತಿರುಗುವಂತೆ ತನ್ನ ಕಡೆಗೆ ಅವರು ನೋಡುತ್ತಿರುವುದಾಗಿ ನೀನು ಕಾಣುವೆ. ಆದರೆ ಭಯದ ಸಂದರ್ಭ ಕಳೆದರೆ ಸಂಪತ್ತಿನ ಅತ್ಯಾಸೆಯ ನಿಮಿತ್ತ ಹರಿತವಾದ ನಾಲಿಗೆಯಿಂದ ಅವರು ನಿನ್ನನ್ನು ನಿಂದಿಸುವರು. ಅವರು ವಿಶ್ವಾಸಿಗಳಲ್ಲ. ಆದುದರಿಂದ ಅವರ ಕರ್ಮವನ್ನು ಅಲ್ಲಾಹನು ನಿಷ್ಫಲಗೊಳಿಸಿದ್ದಾನೆ. ಅಲ್ಲಾಹನಿಗೆ ಅದು ಸುಲಭ ಕಾರ್ಯವಾಗಿದೆ. ಆ ಶತ್ರು ಸೇನೆಗಳು ಹೋಗಲಿಲ್ಲವೆಂದು ಅವರು ಭಾವಿಸುತ್ತಾರೆ. ಆ ಸೈನ್ಯಗಳು ಪುನಃ ಬಂದರೆ ಮರಳುಗಾಡಿನ ಅರಬರೊಂದಿಗೆ ಸೇರಿಕೊಂಡು ಅಲೆಮಾರಿ ಜೀವನ ನಡೆಸಲು ಅವರು ಇಚ್ಛಿಸುತ್ತಾರೆ. ಅವರು ಅಲ್ಲಿಂದ ನಿಮ್ಮ ಬಗ್ಗೆ ಕೇಳಿ ತಿಳಿದುಕೊಳ್ಳುವವರು,
ಅವರು ನಿಮ್ಮ ಜೊತೆಯಲ್ಲಿರುತ್ತಿದ್ದರೆ ಕೂಡ ಅವರು ಯುದ್ಧ ಮಾಡುತ್ತಿರಲಿಲ್ಲ. ನಿಸ್ಸಂದೇಹವಾಗಿಯೂ ನಿಮಗೆ ಅಲ್ಲಾಹನ ಸಂದೇವಾಹಕನಲ್ಲಿ ಒಂದು ಉತ್ತಮವಾದ ಮಾದರಿ ಇದೆ. ಅಲ್ಲಾಹ್ ಮತ್ತು ಅಂತ್ಯ ದಿನದ ಬಗ್ಗೆ ನಿರೀಕ್ಷಿಸುವವರಿಗೆ ಹಾಗೂ ಅಲ್ಲಾಹನನ್ನು ಅತ್ಯಧಿಕವಾಗಿ ಸ್ಮರಿಸುವವರಿಗೆ ಸತ್ಯವಿಶ್ವಾಸಿಗಳು ಆ ಶತ್ರು ಸೈನ್ಯವನ್ನು ಕಂಡಾಗ ಇದು ಅಲ್ಲಾಹ್ ಮತ್ತು ಸಂದೇವಾಹಕ ನಮಗೆ ವಾಗ್ದಾನ ಮಾಡಿದುದಾಗಿದೆ, ಅಲ್ಲಾಹ್ ಮತ್ತು ಅವನ ಸಂದೇವಾಹಕ ಸತ್ಯವನ್ನೇ ನುಡಿದಿದ್ದಾರೆ ಎಂದು ಹೇಳಿದರು. ಅದು ಆ ಘಟನೆಯ ಅವರ ವಿಶ್ವಾಸವನ್ನು ವಿಧೇಯತೆಯನ್ನು ವೃದ್ಧಿಗೊಳಿಸಿತು. ಅಲ್ಲಾಹನೊಡನೆ ತಾವು ಮಾಡಿದ ಒಡಂಬಡಿಕೆಯನ್ನು ಪಾಲಿಸಿದ ಕೆಲವರು ಆ ಸತ್ಯವಿಶ್ವಾಸಿಗಳ ಪೈಕಿಯಲ್ಲಿದ್ದಾರೆ. ಅವರಲ್ಲಿ ಕೆಲವರು ತಮ್ಮ ಪ್ರತಿಜ್ಞೆಯನ್ನು ಈಡೇರಿಸಿದ್ದಾರೆ, ಇನ್ನು ಕೆಲವರು ಅದಕ್ಕೋಸ್ಕರ ಸಂದರ್ಭವನ್ನು ಕಾಯುತ್ತಿದ್ದಾರೆ. ಅವರು ತುಸು ಮಾತ್ರವಾದರೂ ಬದಲಾಗಲಿಲ್ಲ. ಇದು ಅಲ್ಲಾಹನ್ನು ಸತ್ಯವಂತರಿಗೆ ಅವರ ಸತ್ಯತೆಗೆ ಪ್ರತಿಫಲ ನೀಡಲಿಕ್ಕಾಗಿ ಕಪಟ ವಿಶ್ವಾಸಿಗಳನ್ನು ಅವನು ಬಯಸಿದರೆ ಶಿಕ್ಷೆಯಲಿಕ್ಕೆ ಅಥವಾ ಅವರ ಮೇಲೆ ಕರುಣೆ ತೋರಲಿಕ್ಕೂ ಆಗಿದೆ. ನಿಸ್ಸಂದೇಹವಾಗಿಯೂ ಅಲ್ಲಾಹನು ಅತ್ಯಂತ ಕ್ಷಮಾಶೀಲನೂ ಕಾರುಣ್ಯವಂತನೂ ಆಗಿದ್ದಾನೆ. ಅವಿಶ್ವಾಸಿಗಳನ್ನು ಅವರ ಕೋಪದೊಂದಿಗೆಯೇ ಅಲ್ಲಾಹನು ಮರಳಿಸಿದನು. ಅವರ ಒಳಿತನ್ನೇನೂ ಗಳಿಸಲಿಲ್ಲ. ಯುದ್ಧದಲ್ಲಿ ವಿಶ್ವಾಸಿಗಳಿಗೆ ಅಲ್ಲಾಹನು ಸಾಕು, ಅಲ್ಲಾಹನ ಶಕ್ತಿವಂತನೂ ಪ್ರತಾಪಶಾಲಿಯೂ ಆಗಿದ್ದಾನೆ. ನಾನು ಓದಿದ್ದು ಪವಿತ್ರ ಕುರ್ಆನಿನ ಅಧ್ಯಾಯದ ಸೂರ ಅಹ್ಜಾಬಿನ 10ರಿಂದ 26 ತನಕ ವಚನಗಳ ಅರ್ಥವಾಗಿದ್ದವು. ಈ ಯುದ್ಧವನ್ನು ಕಂದಕ್ ಯುದ್ಧವೆಂದು ಕರೆಯಲು ಕಾರಣ, ಈ ಯುದ್ಧದಲ್ಲಿ ಅರೇಬಿಯಾದ ರೂಢಿಗೆ ವಿರುದ್ಧವಾಗಿ ಮುಸ್ಲಿಮರು ಮೊದಲ ಬಾರಿಗೆ ದೊಡ್ಡ ಕಂದಕ ಅಗೆದು ಪಟ್ಟಣವನ್ನು ರಕ್ಷಣೆ ಮಾಡಿಕೊಂಡಿದ್ದರು. ಅದೇ ಈ ರೀತಿಯಲ್ಲಿ ಯುದ್ಧವನ್ನು ಅಹ್ಜಾಬ್ ಯುದ್ಧವೆಂದು ಕೂಡ ಕರೆಯಲಾಗುತ್ತದೆ. ಪವಿತ್ರ ಕುರ್ಆನ್ ಸಹ ಅದಕ್ಕೆ ಈ ಹೆಸರನ್ನು ನೀಡಿದೆ. ಅಹ್ಜಾಬ್ ಎಂಬುದು ಹಿಜಾಬ್ ಎಂಬುದರ ಬಹುವಚನವಾಗಿದೆ. ಅದರ ಅರ್ಥ ಸಂಘ ಅಥವಾ ಗುಂಪು ಎಂದಾಗಿದೆ. ಈ ಯುದ್ಧದಲ್ಲಿ ಅರೇಬಿಯಾದ ಅನೇಕ ಸಂಘಗಳು ಮತ್ತು ಗುಂಪುಗಳು ಒಟ್ಟಿಗೆ ಸೇರಿ ಮುಸ್ಲಿಮರ ಮೇಲೆ ದಾಳಿ ನಡೆಸಲು ಬಂದಿದ್ದರು. ಆದ್ದರಿಂದ ಅದನ್ನು ಅಹ್ಜಾಬ್ ಯುದ್ಧವೆಂದು ಕರೆಯಲಾಗುತ್ತದೆ. ಈ ಯುದ್ಧದ ಕಾರಣವೇನೆಂದರೆ, ರಬಿಯುಲ್ ಅವ್ವಲ್ ಹಿಜರಿ 4ರಲ್ಲಿ ಯಹೂದಿಗಳ ಗೋತ್ರ ಬನು ನಜೀರ್ ಗೋತ್ರ ತಮ್ಮ ಪ್ರತಿಜ್ಞೆಯ ಉಲ್ಲಂಘನೆ ಮಾಡಿ ದಂಗೆ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಧಿಸಲು ಮಾಡಿದ ಷಡ್ಯಂತ್ರದ ಕಾರಣಗಳಿಂದ ಬನು ನಜೀರ್ ಗೋತ್ರವನ್ನು ಮದೀನದಿಂದ ಗಡೀಪಾರು ಮಾಡಲಾಗಿತ್ತು. ಈ ಗೋತ್ರದವರು ಖೈಬರ್ನಲ್ಲಿ ಹೋಗಿ ನೆಲೆಸಿದ್ದರು. ಇದು ಆದ 4 ತಿಂಗಳ ನಂತರ ಔದಾರ್ಯವನ್ನು ಮರೆಯದ ಮತ್ತು ಕುತಂತ್ರಗಳನ್ನು ಮಾಡುವ ಯಹೂದಿಗಳು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮತ್ತು ಇಸ್ಲಾಮಿನ ವಿರುದ್ಧ ಅತ್ಯಂತ ಭಯಾನಕವಾದ ಯೋಜನೆಯನ್ನು ಮಾಡಿದರು. ಅವರ ಸರದಾರ ಹುಯಿ ಬಿನ್ ಅಖ್ತಬ್ ತನ್ನ ಪ್ರಧಾನ ಸಂಗಡಿಗರೊಂದಿಗೆ ಮಕ್ಕಕ್ಕೆ ಹೋದನು ಹಾಗೂ ಅಲ್ಲಿ ಅಬು ಸುಫಿಯಾನ್ ಮತ್ತು ಇತರ ಖುರೈಸಿ ಮುಖಂಡರನ್ನು ಭೇಟಿಯಾದನು. ಮುಸ್ಲಿಮರ ವಿರುದ್ಧ ಅವರೊಂದಿಗೆ ಸಹಕರಿಸುವುದಾಗಿಯೂ ಮಾತು ಕೊಟ್ಟನು. ಮುಸ್ಲಿಮರ ವಿರುದ್ಧ ನಾವೆಲ್ಲರೂ ಸೇರಿ ಒಂದು ಒಪ್ಪಂದವನ್ನು ಮಾಡಬೇಕೆಂದು ಆತನು ಸಲಹೆ ಕೊಟ್ಟನು. ಯಹೂದಿಗಳ ಈ ಸರದಾರನ್ನು ಅಬು ಸುಫಿಯಾನ್ ಸ್ವಾಗತಿಸಿ ಬರಮಾಡಿಕೊಂಡನು ಮತ್ತು ಹೀಗೆ ಹೇಳಿದನು, ನೀವು ನಮ್ಮ ಮನೆಗೆ ಬಂದಿದ್ದೀರಿ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧವಾಗಿ ನಮಗೆ ಸಹಾಯ ಮಾಡುವವರು ನಮಗೆ ಎಲ್ಲರಿಗಿಂತಲೂ ಹೆಚ್ಚು ಪ್ರಿಯರಾಗುತ್ತಾರೆ. ಖುರೈಶಿಯರೊಂದಿಗೆ ಯೋಜನೆಗಳನ್ನು ಮಾಡಿದ ನಂತರ ಯಹೂದಿಯರ ಈ ಸಂಘ ಅರೇಬಿಯಾದ ಇತರ ಗೋತ್ರಗಳ ಬಳಿಗೂ ಹೋಯಿತು. ಮೊದಲನೇದಾಗಿ ಬನು ಗತ್ಹಾಫಿನ ಬಳಿಗೆ ಹೋಯಿತು. ಈ ಗೋತ್ರ ಕೂಡ ಮುಸ್ಲಿಮರೊಂದಿಗೆ ಕಠಿಣವಾದ ವೈರವನ್ನು ಹೊಂದಿತು. ಯಹೂದಿಯರು ಅವರನ್ನು ಓಲೈಸಲು ಇತರ ಸಂಗತಿಗಳನ್ನಲ್ಲದೆ ಖೈಬರ್ನ 1 ವರ್ಷದ ಖರ್ಜೂರವನ್ನು ನೀಡುವುದಾಗಿಯೂ ವಾಗ್ದಾನ ಮಾಡಿದರು. ಬನು ಗತ್ಫಾನ್ ಗೋತ್ರದವರು ಯಹೂದಿಗಳಿಗೆ ನೆರವು ನೀಡಲು ತೀರ್ಮಾನಿಸಿದರು. ಅವರು ತಮ್ಮ ಕಡೆಯಿಂದ 6,000 ಸೈನಿಕರನ್ನು ನೀಡುವುದಾಗಿ ಖಾತರಿ ನೀಡಿದರು. ಅನಂತರ ಯಹೂದಿಗಳ ಈ ಸಂಘ ಬನು ಸುಲೈಮಾನ್ ಗೋತ್ರದ ಬಳಿಗೆ ತಲುಪಿತು. ಆ ಗೋತ್ರವು ಮೊದಲೇ ಮುಸ್ಲಿಮರ ಮೇಲೆ ದಾಳಿ ನಡೆಸಲು ನಿರ್ಧಾರವನ್ನು ಹೊಂದಿತ್ತು ಮತ್ತು ಅದರಲ್ಲಿ ಪರಾಜಿತಗೊಂಡಿತು. ಅವರಿಗೆ ಇಷ್ಟು ದೊಡ್ಡ ದಾಳಿಯ ಬಗ್ಗೆ ಗೊತ್ತಾದಾಗ ಅವರು ಸಹ ಸಂತೋಷದಿಂದ ಬೆಂಬಲ ನೀಡುವುದಾಗಿ ಹೇಳಿದರು. ಅದೇ ರೀತಿಯಲ್ಲಿ ಬನು ಫಜಾರ ಗೋತ್ರವು ತನ್ನ ಸರದಾರರ ಐನಿಯನ್ ನೇತೃತ್ವದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಯುದ್ಧ ಮಾಡಲು ತಯಾರಾಯಿತು. ಐನಿಯ ತನ್ನ ಮಿತ್ರಪಕ್ಷ ಗೋತ್ರವಾದ ಬನು ಅಸದನ್ನು ಕರೆದನು. ಹೀಗೆ ಆ ಗೋತ್ರದವರು ಕೂಡ ಯುದ್ಧದಲ್ಲಿ ಮುಸ್ಲಿಮರ ವಿರುದ್ಧ ಹೋರಾಡಲು ತಯಾರಾದರು. ಅದೇ ರೀತಿಯಲ್ಲಿ ಇತರ ಕೆಲವು ಗೋತ್ರಗಳು ಕೂಡ ಯಹೂದಿಗಳ ಈ ಒಕ್ಕೂಟದ ಭಾಗವಾದವು.
ಈ ಎಲ್ಲ ಗೋತ್ರಗಳು ತಮ್ಮ ಶೌರ್ಯ ಮತ್ತು ಯುದ್ಧ ನಿಪುಣತೆಯ ಕಾರಣದಿಂದ ಪೂರ್ತಿ ಅರೇಬಿಯಾದಲ್ಲಿ ಹೆಸರುವಾಸಿಯಾಗಿದ್ದವು. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ಹೇಳುತ್ತಾರೆ, ಯಹೂದಿಯರು ಬಹಳ ಚತುರರು ಮತ್ತು ಚಾಲಾಕಿ ಜನರು ಆಗಿರುವುದ ಕಾರಣದಿಂದ ಈ ರೀತಿಯ ಕುತಂತ್ರಗಳ ಕೆಲಸಗಳಲ್ಲಿ ಬಹಳ ನಿಪುಣತೆಯನ್ನು ಹೊಂದಿದ್ದರು. ಆದ್ದರಿಂದ ಅವರ ಈ ಕಲಹಕಾರಿ ಪ್ರಯತ್ನಗಳು ಯಶಸ್ವಿಯಾದವು. ಹೀಗೆ ಅರೇಬಿಯಾದ ಗೋತ್ರಗಳು ಒಗ್ಗಟ್ಟಾಗಿ ಮುಸ್ಲಿಮರ ವಿರುದ್ಧ ಯುದ್ಧಕ್ಕಾಗಿ ಹೊರಟು ಬಂದವು. ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಈ ಸಂಬಂಧವಾಗಿ ಹೇಳುತ್ತಾರೆ, ಅರೇಬಿಯಾದಲ್ಲಿ ಖೈಬರ್ ಎಂಬುದು ಯಹೂದಿಯರ ದೊಡ್ಡ ಕೇಂದ್ರ ಮತ್ತು ಕೋಟೆಗಳಿಂದ ಆವೃತವಾದ ಪಟ್ಟಣವಾಗಿತ್ತು. ಇಲ್ಲಿಗೆ ತಲುಪಿದ ಬನು ನಜೀರ್ ಗೋತ್ರವು ಅರೇಬಿಯಾದ ಮುಸ್ಲಿಮರ ವಿರುದ್ಧ ಕೋಪವನ್ನು ಹರಡಲು ಆರಂಭಿಸಿದರು. ಒಂದು ದೀರ್ಘಾವಧಿಯ ತಯಾರಿಯ ನಂತರ ಅರೇಬಿಯಾದ ಎಲ್ಲಾ ಶಕ್ತವಾದ ಗೋತ್ರಗಳ ಒಕ್ಕೂಟದ ಬುನಾದಿ ಹಾಕಲಾಯಿತು. ಈ ಒಕ್ಕೂಟದಲ್ಲಿ ಮಕ್ಕಾ ಮತ್ತು ಆಸುಪಾಸಿನ ಗೋತ್ರಗಳು ಕೂಡ ಇದ್ದವು. ನಜದ್ ಮತ್ತು ಮದೀನಾ ಉತ್ತರ ದಿಕ್ಕಿನ ಕಡೆಯ ಗೋತ್ರಗಳು ಕೂಡ ಇದ್ದವು. ಯಹೂದಿಗಳು ಕೂಡ ಇದ್ದರು. ಈ ಎಲ್ಲ ಗೋತ್ರಗಳು ಸೇರಿಕೊಂಡು ಮದೀನಾದ ಮೇಲೆ ದಾಳಿ ನಡೆಸಲು ಪ್ರಬಲವಾದ ಸೇನೆಯನ್ನು ತಯಾರು ಮಾಡಿದವು. ಮಕ್ಕಾದ ಖುರೈಶಿಗಳು 4,000 ಸೈನ್ಯದೊಂದಿಗೆ ಹೊರಟರು. ಅಬೂ ಸುಫಿಯಾನ್ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದನು. ಸವಾರರ ನೇತೃತ್ವವನ್ನು ಖಾಲಿದ್ ಬಿನ್ ವಲೀದ್ ವಹಿಸಿಕೊಂಡಿದ್ದರು. ಬನು ಸುಲೈಮಾನ್ ಗೋತ್ರದ 700 ವ್ಯಕ್ತಿಗಳು ಖುರೈಶಿಗಳ ಜೊತೆ ಸೇರಿಕೊಂಡರು. ಅವರ ನೇತೃತ್ವವನ್ನು ಸುಫಿಯಾನ್ ಬಿನ್ ಅಬ್ದಿ ಶಮ್ಸಿನ ಕೈಯಲ್ಲಿ ಇತ್ತು. ಬನು ಅಸದ್ ಗೋತ್ರದ ತುಲೈಹ್ ಬಿನ್ ಖುವೈಲಿ ನೇತೃತ್ವದಲ್ಲಿ ಹೊರಟಿತು. ಬನು ಫಜಾರ ಗೋತ್ರದ 1,000 ವ್ಯಕ್ತಿಗಳು ಹೊರಟರು. ಅವರ ನೇತೃತ್ವವನ್ನು ಐನಿಯಾ ನೋಡುತ್ತಿದ್ದನು. ಬನು ಅಶ್ ಜಾ 4,000 ಮತ್ತು ಬನು ಮುರ್ರದ 4,000 ಜನರು ಹೊರಟರು. 6,000 ಸೈನಿಕರನ್ನು ಕೊಡುವುದಾಗಿ ಬನು ಗತ್ಫಾನ್ ಗೋತ್ರದ ವಾಗ್ದಾನವಿತ್ತು. ಯಹೂದಿಯರ ಕಡೆಯಿಂದ 2,000 ಕಾದಿರಿಸಿದ ಸೈನಿಕರಿದ್ದರು. ಹೀಗೆ ವಿವಿಧ ಗೋತ್ರಗಳು ಈ ಸೈನಿಕರ ಒಟ್ಟು ಸಂಖ್ಯೆ ಕನಿಷ್ಠ 10,000ವಾಗಿತ್ತು ಎಂದಿದ್ದವು. ಕೆಲವು ವರದಿಗಳಲ್ಲಿ 24,000 ಎಂದು ಹೇಳಲಾಗಿದೆ. ಅವರೆಲ್ಲರ ಮುಂದಾಳುತ್ವ ಅಬು ಸುಫಿಯಾನ್ ಬಿನ್ ಹರ್ಬಿನ ಕೈಯಲ್ಲಿತ್ತು. ಅದು ಅಂದಿನ ಆ ತನಕದ ಅರೇಬಿಯಾ ಚರಿತ್ರೆಯಲ್ಲಿಯೇ ಅತ್ಯಂತ ದೊಡ್ಡ ಸೇನಾ ಕಾರ್ಯಾಚರಣೆಯಾಗಿತ್ತು. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹೇಬ್ ಹೇಳುತ್ತಾರೆ, 10,000 ಸೈನಿಕರು ಇದ್ದರು ಎಂಬ ಅಂದಾಜನ್ನು ಸರಿಯೆಂದು ಒಪ್ಪುವುದಾದರೂ ಕೂಡ ಅಂದಿನ ಕಾಲಘಟ್ಟದಲ್ಲಿ ಅದು ಬಹಳ ದೊಡ್ಡ ಸಂಖ್ಯೆಯಾಗಿತ್ತು. ಬಹುಶಃ ಇದಕ್ಕಿಂತ ಮುಂಚೆ ಅರೇಬಿಯಾದ ಗೋತ್ರೀಯ ಯುದ್ಧದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಯಾವುದೇ ಯುದ್ಧದಲ್ಲಿ ಭಾಗಿಯಾಗಿರಲಿಲ್ಲ. ಆಹಾರ ಪಾನೀಯದ ಸಾಮಗ್ರಿಗಳು ಮತ್ತು ಯುದ್ಧ ಸಾಮಗ್ರಿಗಳು ರೀತಿಯಲ್ಲಿ ಸಾಕಷ್ಟು ಇದ್ದವು. ಈ ಸೈನ್ಯ ಹಿಜರಿ 5 ಶವ್ವಾಲ್ ತಿಂಗಳ ಎಂದರೆ ಕ್ರಿಸ್ತಶಕ 627 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಮದೀನಾದ ಕಡೆಗೆ ಹೊರಟಿತು. ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಅನೇಕ ಚರಿತ್ರೆಕಾರರು ಈ ಸೇನೆಯ ಸೈನಿಕರ ಸಂಖ್ಯೆಯನ್ನು 10,000ದಿಂದ 24,000ದಷ್ಟು ಇದ್ದಿರಬಹುದು ಎಂದು ಅಂದಾಜು ಹಾಕಿದ್ದಾರೆ. ಆದರೆ ಪೂರ್ತಿ ಅರೇಬಿಯಾದ ಜನರು ಒಟ್ಟುಗೂಡಿದ್ದ ಈ ಸೇನೆಯಲ್ಲಿ ಕೇವಲ 10,000 ಸೈನಿಕರು ಮಾತ್ರವಿದ್ದರೆ ಎಂದು ಹೇಳಲು ಸಾಧ್ಯವಿಲ್ಲ. ನಿಸ್ಸಂಶಯವಾಗಿಯೂ 24,000 ಸಂಖ್ಯೆಯಲ್ಲಿ ಅಂದಾಜು ಸರಿಯಾಗಿದೆ. ಎಷ್ಟಿಲ್ಲವೆಂದರೂ ಈ ಸೇನೆ 18-20,000 ಸೈನಿಕರನ್ನಾದರೂ ಖಂಡಿತವಾಗಿಯೂ ಒಳಗೊಂಡಿರಬಹುದು. ಮದೀನಾ ಒಂದು ಸಾಮಾನ್ಯ ಪಟ್ಟಣವಾಗಿತ್ತು. ಈ ಪಟ್ಟಣದ ವಿರುದ್ಧ ಪೂರ್ತಿ ಅರೇಬಿಯಾದ ದಾಳಿ ಸಾಧಾರಣ ದಾಳಿಯಾಗಿರಲಿಲ್ಲ. ಮದೀನಾದ ವೃದ್ಧರು, ಯುವಕರು, ಮಕ್ಕಳು ಸಮೇತ ಎಲ್ಲ ಪುರುಷರನ್ನು ಒಟ್ಟು ಸೇರಿಸಿದರೆ ಕೂಡ ಕೇವಲ 3,000ದಷ್ಟು ಜನ ಇರಬಹುದು. ಅದರ ವಿರುದ್ಧವಾಗಿ ಎದುರಾಳಿಗಳ ಸೇನೆ 20-24,000 ಸೈನಿಕರನ್ನು ಒಳಗೊಂಡಿತ್ತು. ಮಾತ್ರವಲ್ಲ, ಅವರೆಲ್ಲರೂ ಯೋಧರಾಗಿದ್ದರು. ಸತ್ಯ ನಿಷೇಧಿಗಳ ಈ ತಯಾರಿಯ ಮಾಹಿತಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಲಭಿಸಿದಾಗ ಖಂದಕವನ್ನು ಅಗೆಯಲು ಅವರು ತೀರ್ಮಾನಿಸಿದರು. ಇದರ ವಿವರಣೆಯಲ್ಲಿ ಹೀಗೆ ಬರೆಯಲಾಗಿದೆ: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಗುಪ್ತಚರ ವಿಭಾಗಕ್ಕೆ ಈ ಎಲ್ಲ ಸ್ಥಿತಿಗಳ ಬಗ್ಗೆ ಅರಿವಿತ್ತು. ಎಲ್ಲ ಕಡೆಯಿಂದಲೂ ಮಾಹಿತಿಗಳು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಲುಪುತ್ತಿದ್ದವು. ಕುರೈಶಿಯರ ಮತ್ತು ಯಹೂದಿಯರ ಭಯಾನಕ ಯೋಜನೆಯ ಸುದ್ದಿ ಮದೀನಕ್ಕೆ ತಲುಪಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹಾಬಿಯರನ್ನು ಒಟ್ಟು ಸೇರಿಸಿದರು ಮತ್ತು ಅವರಿಗೆ ಶತ್ರುಗಳ ದುರುದ್ದೇಶಗಳ ಬಗ್ಗೆ ತಿಳಿಸಿಕೊಟ್ಟರು. ಮದೀನದಿಂದ ಹೊರಟು ಹೊರಗೆ ಯುದ್ಧ ಮಾಡಬೇಕೇ ಅಥವಾ ಮದೀನದಲ್ಲೇ ಇದ್ದುಕೊಂಡು ಇಷ್ಟು ದೊಡ್ಡ ಸೇನೆಯನ್ನು ಎದುರಿಸಬೇಕೇ ಎಂಬುದರ ಬಗ್ಗೆ ಸಮಾಲೋಚನೆ ಮಾಡಿದರು.
ವರದಿಗಳ ಪ್ರಕಾರ ಹಜರತ್ ಸಲ್ಮಾನ್ ಫಾರ್ಸಿ ರಲಿಯಲ್ಲಾಹು ಅನ್ಹು ಹೀಗೆ ಸಲಹೆ ನೀಡಿದರು. ನಾವು ಇರಾನಿನಲ್ಲಿ ಕುದುರೆ ಸೇನೆಯ ಎದುರಾಗಿ ಯುದ್ಧ ಮಾಡಲು ಭಯಪಡುವಾಗ ಆಗಮಿಸುವ ಸೇನೆಯಗೆ ಅಡ್ಡವಾಗಿ ಕಂದಕವನ್ನು ಅಗೆಯುತ್ತಿದ್ದೆವು. ಈ ಸಲಹೆ ಎಲ್ಲರಿಗೂ ಇಷ್ಟವಾಯಿತು. ಹಾಗೆ ಮದೀನದಲ್ಲಿಯೇ ಇದ್ದುಕೊಂಡು ಸಂರಕ್ಷಣೆ ಮಾಡಿಕೊಳ್ಳಲು ಮತ್ತು ಕಂದಕವನ್ನು ಅಗೆಯಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿರ್ದೇಶನ ನೀಡಿದರು. ಕಂದಕವನ್ನು ಅಗೆಯುವ ತೀರ್ಮಾನ ಕೇವಲ ಹಜರತ್ ಸಲ್ಮಾನ್ ಫಾರ್ಸಿ ರಲಿಯಲ್ಲಾಹು ಅನ್ಹು ಸಲಹೆಯ ಕಾರಣದಿಂದ ಮಾತ್ರವಾಗಿರಲಿಲ್ಲ. ಬದಲಾಗಿ ಅಲ್ಲಾಹನ ದಿವ್ಯವಾಣಿಯ ಮೂಲಕ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈ ವಿಧಾನವನ್ನು ತಿಳಿಸಿಕೊಟ್ಟಿದ್ದನು ಎಂದು ಕೆಲವು ಚರಿತ್ರೆಕಾರರ ಪುಸ್ತಕಗಳಿಂದ ತಿಳಿದುಬರುತ್ತದೆ. ಏಕೆಂದರೆ ಈ ವಿಧಾನ ಅರಬಿಯರಿಗೆ ಪೂರ್ಣವಾಗಿಯೂ ಹೊಸದಾಗಿತ್ತು. ಈ ಸಂಬಂಧವಾಗಿ ಹೀಗೊಂದು ಪ್ರಸ್ತಾಪ ಸಹ ಲಭಿಸುತ್ತದೆ. ಸತ್ಯನಿಷೇಧಿಗಳ ಸೇನೆ ಕಂದಕವನ್ನು ಪಾರ ಮಾಡುವುದರಲ್ಲಿ ಪರಾಜಿತರಾದಾಗ ಅಬು ಸುಫಿಯಾನ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಒಂದು ಪತ್ರವನ್ನು ಬರೆದನು. ಅದರಲ್ಲಿ ಲಾತಾ, ಉಜ್ಜಾ ಮುಂತಾದ ಮೂರ್ತಿಗಳ ಬಗ್ಗೆ ಹೇಳಿದ ನಂತರ ಹೀಗೆ ಬರೆದನು: ಕಂದಕವನ್ನು ಅಗೆದು ನೀವು ಯುದ್ಧದಿಂದ ಹಿಂಜರಿಯುತ್ತಿದ್ದೀರಿ. ಈ ಪತ್ರಕ್ಕೆ ಉತ್ತರವಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಬೂ ಸೂಫಿಯಾನಿಗೆ ಹೀಗೆ ಬರೆದರು: ನಿಮ್ಮ ಪತ್ರ ಮುಟ್ಟಿದೆ. ನೀವು ಯಾವಾಗಲೂ ಅಲ್ಲಾಹನ ವಿರುದ್ಧ ಅಹಂಕಾರದಲ್ಲಿ ಮುಳುಗಿದ್ದೀರಿ. ದೊಡ್ಡ ಶಕ್ತವಾದ ಸೇನೆಯೊಂದಿಗೆ ನಮ್ಮನ್ನು ನಿರ್ಮೂಲನ ಮಾಡುವುದಕ್ಕಾಗಿ ನೀವು ನಿರ್ಧಾರ ಮಾಡಿರುವುದರ ಬಗ್ಗೆ ಪ್ರಸ್ತಾಪಿಸುತ್ತಿದ್ದೀರಿ. ಅದಕ್ಕೆ ಪ್ರತಿಯಾಗಿ ನಾವು ಮಾಡಿದ್ದು ಅಲ್ಲಾಹನ ಆಜ್ಞೆಯ ಪ್ರಕಾರವಾಗಿದೆ. ಅದು ನಿಮ್ಮ ಕೊಳಕು ನಿರ್ಧಾರದ ಮುಂದೆ ತಡೆಯಾಗಿ ನಿಂತಿತು. ನೀವು ಲಾತಾ ಮತ್ತು ಉಜ್ಜಾನ ಹೆಸರು ತನಕ ಮರೆಯುವ ರೀತಿಯಲ್ಲಿ ಅಲ್ಲಾಹನು ತನ್ನ ತೀರ್ಮಾನವನ್ನು ಮಾಡುವನು. ಕಂದಕವನ್ನು ಅಗೆಯುವುದರ ಬಗ್ಗೆ ನಿಮಗೆ ಯಾರು ತಿಳಿಸಿದ್ದು ಎಂದು ನೀವು ಕೇಳಿದ್ದೀರಿ. ಅದರ ಬಗ್ಗೆ ಅಲ್ಲಾಹನು ನನಗೆ ದಿವ್ಯವಾಣಿಯ ಮೂಲಕ ಹೇಳಿ ಕಳಿಸಿರುವನು. ಅಲ್ಲಾಹನು ನಮಗೆ ವಿಜಯವನ್ನು ನೀಡುವನು. ಹಜರತ್ ಸಲ್ಮಾನ್ ಫಾರ್ಸಿ ಸಲಹೆ ಕೊಟ್ಟಿರಬಹುದು, ಆದರೆ ಅದನ್ನು ಕಾರ್ಯಗತಗೊಳಿಸುವ ತೀರ್ಮಾನವನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರ ದಿವ್ಯವಾಣಿಯ ಮೂಲಕ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಪತ್ರದಿಂದ ಸ್ಪಷ್ಟವಾಗುತ್ತದೆ. ಈ ವಿಷಯವು ಮುಂದುವರಿಯುತ್ತದೆ ಇನ್ಶಾ ಅಲ್ಲಾಹ್. ಪಾಕಿಸ್ತಾನದ ಅಹಮದಿಯರನ್ನು ವಿಶೇಷವಾಗಿ ದುವಾಗಳಲ್ಲಿ ನೆನಪಿಡಿರಿ. ಪಾಕಿಸ್ತಾನದ ಅಹಮದಿಯರು ಸಹ ಸ್ವತಃ ದುವಾ ಮತ್ತು ದಾನ ಧರ್ಮಗಳ ಕಡೆಗೆ ಗಮನ ನೀಡಿರಿ. ಅಲ್ಲಾಹನು ಅವರನ್ನು ರಕ್ಷಿಸಲಿ. ಎದುರಾಳಿಗಳ ಕೆಡುಕುಗಳಿಂದ ಅವರನ್ನು ರಕ್ಷಿಸಲಿ. ದುಷ್ಟರ ಕೆಡುಕುಗಳು ಅವರಿಗೆ ತಿರುಗೇಟಾಗಲಿ. ಪೂರ್ತಿ ಲೋಕದ ಒಳಿತಿಗಾಗಿಯೂ ದುವಾ ಮಾಡಿರಿ. ಅಲ್ಲಾಹನು ಲೋಕವದ್ದ ಗಲಭೆಯನ್ನು ಗೊಂದಲಗಳಿಂದ ರಕ್ಷಿಸಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu wa man yudlilhu fala hadiya lahu. ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.